ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಿಂದ ನಮ್ಮ ಕುಲದೇವತೆಯಾದ ಕನಿಕೆಮ್ಮನವರ ಜೀವನ ಚರಿತ್ರೆಯನ್ನು ವಿವರಿಸುತ್ತೇನೆ. ಇದು ಮೊದಲನೆಯ ಭಾಗ. ಮಹರ್ಷಿ ಆಶ್ರಮಗಳಿಂದೊಡಗೂಡಿ ವೇದನಾದಗಳಿಂದ ಪ್ರತಿಧ್ವನಿಗೊಳ್ಳುವ ನೈಮಿಷಾರಣ್ಯ ಮಹಾಕ್ಷೇತ್ರದಲ್ಲಿ ಸಕಲ ವೃಕ್ಷರಾಶಿಗಳಿಂದ ಒಡಗೂಡಿ ಕಣ್ಣಿಗೆ ಇಂಪಾಗಿರುವ ಕಂದರದಲ್ಲಿ ಗೋಮತಿ ಎಂಬ ಮಹಾನದಿಯ ದಂಡೆಯ ಮೇಲೆ ದೊಡ್ಡ ಆಶ್ರಮ ಹೊಂದಿತ್ತು. ಅಲ್ಲಿ ಬ್ರಹ್ಮವಿದರಾದ ಮಹರ್ಷಿಗಳು ಒಂದು ದೀರ್ಘಯಾಗವನ್ನು ಪ್ರಾರಂಭಿಸಿದರು. ವಸಿಷ್ಠ, ವಾಸವಿ ಋಷಿಗಳು ಬ್ರಹ್ಮಸ್ವರೂಪವನ್ನು ತಿಳಿದ ಶ್ರೇಷ್ಠರು, ಲೋಕರಕ್ಷಕ ಶಕ್ತಿಯುಳ್ಳ ಶಿಷ್ಟರು, ದಯಾಪರರು, ಮಹಾತ್ಮರು ಆದ ಸಕಲ ಋಷಿಗಳು ಸೇರಿ ಈ ಯಾಗವನ್ನು ನಡೆಸುತ್ತಿದ್ದರು. ಅಲ್ಲಿಗೆ ಶ್ರೀಸೂತ ಮಹಾಮುನಿಗಳು ಆಗಮಿಸಿದರು. ಯೋಗ ದೀಕ್ಷೆ ಹೊಂದಿದ ಆ ಋಷಿಗಳು ಶ್ರೀಸೂತ ಮಹಾಮುನಿಗಳನ್ನು ಧರ್ಮಪೀಠದಲ್ಲಿ ಕುಳ್ಳಿರಿಸಿ ಅರ್ಘ್ಯಾದಿಗಳಿಂದ ಪೂಜಿಸಿ ಕುಶಲ ಪ್ರಶ್ನೆ ಮಾಡಿದರು. ಮಹಾಬುದ್ಧಿವಂತನು, ವ್ಯಾಸಶಿಷ್ಟನು, ಅಷ್ಟಾದಶ ಪುರಾಣಕರ್ತನೂ ಆದ ಶ್ರೀಸೂತನೇ, ನಿನಗೆ ಸ್ವಾಗತ. ನೀನು ಬರೆದ ಸ್ಕಾಂದ ಪುರಾಣದ ಉತ್ತರ ಭಾಗದಲ್ಲಿ ಸನಾತನವಾದ ಬ್ರಾಹ್ಮಣ ವಿಹಿತ ಧರ್ಮವನ್ನು ನಾವು ಕೇಳಿದ್ದೇವೆ. ಆತ್ಮವಿದರಾದ ಬ್ರಹ್ಮ ಋಷಿಗಳ, ರಾಜ ಋಷಿಗಳ ಕಥೆಗಳನ್ನು ನಾವು ಕೇಳಿದ್ದೇವೆ. ಈಗ ವೈಶ್ಯ ಜನಾಂಗದ ವಂಶ ಕಥೆಯನ್ನು ನಾವು ಕೇಳಬೇಕಾಗಿದೆ. ಕಲಿಯುಗದಲ್ಲಿ ವೈಶ್ಯರು ಯಾವ ಯಾವ ನಡವಳಿಕೆಯುಳ್ಳವರಾಗಿ ಯಾವ ಯಾವ ಆಚಾರಗಳಿಂದ ಜೀವಿಸುತ್ತಾರೆ? ಓ ಪಾಪರಹಿತನೇ, ಪೂರ್ವದಲ್ಲಿ ನೀವೇ ವೈಶ್ಯವೃತ್ತಿಯನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಿದ್ದೀರಿ. ಅಂತಹ ಚರಿತ್ರೆಯನ್ನು ನೀವು ವಿಸ್ತರಿಸಿ ನಮಗೀಗ ಹೇಳಬೇಕು ಎಂದು ಕೇಳಿದರು. ಆಗ ಶ್ರೇಷ್ಠನಾದ ಸೂತ ಮುನಿಯು ವೈಶ್ಯವೃತ್ತಾಂತವನ್ನು ಹೇಳಲು ಪ್ರಾರಂಭಿಸಿದನು. ಮಹಾತ್ಮರೇ, ಸಕಲವನ್ನು ತಿಳಿದ ನಿಮಗೆ ನಮಸ್ಕಾರ. ಚಿತ್ತ ಸ್ವರೂಪನಾದ ಪರಮಾತ್ಮನಿಗೆ ನಮಸ್ಕಾರ ಎಂದು ಅತಿ ನಿರ್ಮಲವಾದ ವಾಕ್ಯಗಳಿಂದ ದೇವತೆಗಳನ್ನು, ಬ್ರಹ್ಮವೇತ್ತರಾದ ಮಹರ್ಷಿಗಳನ್ನು ಸ್ಮರಿಸಿ ಮೃದುವಚನಗಳಿಂದ ವೈಶ್ಯ ಚರಿತ್ರೆಯನ್ನು ಹೇಳತೊಡಗಿದರು. ಸಮಾಹಿಚಿತನು, ಪ್ರಾಚೀನನು, ತಪೋನಿಧಿಯು, ಆತ್ಮನಿಷ್ಠನು, ಇಂದ್ರಿಯ ನಿಗ್ರಹವುಳ್ಳವನು ಆದ ಸಾಲಂಕಾಯನನೆಂಬ ಋಷಿಯೊಬ್ಬನಿದ್ದನು. ಆತನು ಸಸ್ಯಶ್ಯಾಮಲವಾದ ಗೋದಾವರಿ ನದಿಯ ತಟದಲ್ಲಿ ಒಂದು ಆಶ್ರಮವನ್ನು ಕಟ್ಟಿ ಶಿಷ್ಯರಿಗೆ ವೇದಶಾಸ್ತ್ರ ಇತಿಹಾಸಗಳನ್ನು ಉಪದೇಶಿಸುತ್ತಾ ದೇವಪಿತೃಗಳನ್ನು ನಿತ್ಯ ತರ್ಪಣದಿಂದ ತೃಪ್ತಿಪಡಿಸುತ್ತಾ ವಾಸ ಮಾಡುತ್ತಿದ್ದನು. ಅಂತಹ ಸಮಯದಲ್ಲಿ ಸತ್ಯವಂತರು, ತಪಸ್ಸಂಪನ್ನರು, ನಾರು ವಸ್ತ್ರಧಾರಿಗಳು, ಬ್ರಹ್ಮನ ಬಲತೊಡೆಯಿಂದ ಹುಟ್ಟಿದವರು ಆದ ಮಣಿಗುಪ್ತ ಮೊದಲಾದ ವೈಶ್ಯರು ಸಾಲಂಕಾಯನ ಮುನಿಯನ್ನು ನೋಡಿ ಬಯಸಿ ಪರಮಸುಖರಾದ ಆತನ ಆಶ್ರಮಕ್ಕೆ ಬಂದರು. ಅವರನ್ನು ಕಂಡ ಸಾಲಂಕಾಯನ ಋಷಿಗಳು ವಿನಯಾದರಗಳಿಂದ ಕುಶಲ ಸಮಾಚಾರ ಕೇಳಿದರು. ಋಷಿಗಳ ಆತಿಥ್ಯದಿಂದ ಸಂತುಷ್ಟರಾದ ವೈಶ್ಯ ಮಹಾಮುನಿಯರು ಈ ರೀತಿ ಭಿನ್ನವಿಸಿದರು. ಓ ಮುನಿ ಶ್ರೇಷ್ಠರೇ, ನಾವಿಂದು ಕೃತಾರ್ಥರಾದೆವು. ಬ್ರಹ್ಮಕುಂಡದಿಂದ ಹೊರಟು ಪುಣ್ಯತೀರ್ಥಗಳನ್ನು ಸೇವಿಸಿ ನಾವಿಲ್ಲಿಗೆ ಬಂದೆವು. ಹಿಮಾಲಯದಿ ಪರ್ವತಗಳಲ್ಲಿ ಸಂಚರಿಸಿ ಸಕಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಗೋದಾವರಿ ಸ್ನಾನಕ್ಕಾಗಿ ನಾವಿಲ್ಲಿಗೆ ಬಂದೆವು. ನಮ್ಮ ಭಾಗ್ಯದಿಂದ ಜನ್ಮರಾಹಿತ್ಯ ಕಾರಣವಾದ ನಿಮ್ಮ ಪಾದ ಕಮಲವನ್ನು ಕಂಡೆವು. ನೀವು ನಿರಂತರ ಶುಭಪ್ರದರು. ನೀವಿಂದು ನಮಗೆ ಮಹಾಪುಣ್ಯ ಪ್ರಸಾದವಾದ ಒಂದು ಕಥೆಯನ್ನು ಹೇಳಬೇಕು. ವೈಶ್ಯ ಸಂತಾನಕ್ಕೆ ಅಗ್ನಿ ಪ್ರವೇಶ ಏನು ಕಾರಣ ಬಂತು? ಕನ್ನಿಕೆಯಿಂದ ಕೂಡಿದ ನಮ್ಮ ಹಿರಿಯರಿಗೆ ಅಗ್ನಿ ಪ್ರವೇಶದಂತಹ ದುರ್ಭರ ಸನ್ನಿವೇಶ ಒದಗಲು ಕಾರಣವೇನು? ವೈಶ್ಯರ ನಿರ್ಮಲವಾದ ವಂಶ ಯಾವ ರೀತಿ ನಿಲ್ಲುವುದು? 102 ಗೋತ್ರಗಳನ್ನು ಯಾವ ರೀತಿ ನಿರ್ಮಿಸಿದರು? ಕಲಿಯುಗದಲ್ಲಿ ವೈಶ್ಯಕುಲದ ನಡವಳಿಕೆ ಹೇಗಿರಬೇಕು? ಈ ಎಲ್ಲ ವಿಚಾರಗಳನ್ನು ವಿಸ್ತರಿಸಿ ಹೇಳಬೇಕಾಗಿ ವಿನಂತಿ ಎಂದು ಭಿನ್ನವಿಸಿದರು. ಆಗ ಸಾಲಂಕಾಯನವರು, ಓ ವೈಶ್ಯ ಋಷಿಗಳೇ, ನಿಮ್ಮ ವಿನಯತಿಶಯಗಳಿಂದ ನನಗೆ ಸಂತೋಷವಾಗಿದೆ. ಸಕಲ ಸೌಭಾಗ್ಯದಾಯಕವೂ ಸೌಖ್ಯಕಾರಕವೂ ಶುಭಪ್ರದವೂ ಆದ ನಿಮ್ಮ ಚರಿತ್ರೆಯನ್ನು
ನಿಮ್ಮ ಇಷ್ಟಾನುಸಾರವಾಗಿ ನಿಮಗೆ ಹೇಳುತ್ತೇನೆ. ಯಾರು ಈ ಪುಣ್ಯ ಕಥೆಯನ್ನು ಕೇಳುವರೋ ಅವರ ಕೈಯಲ್ಲಿ ಚಿಂತಾಮಣಿಯೇ ಇರುವುದು, ಅವರ ಮನೆಯಲ್ಲಿ ಕಲ್ಪವೃಕ್ಷವೂ ಆಗಿರುವುದು, ಕಾಮಧೇನುವು ಆತನ ಗೋಶಾಲೆಯಲ್ಲಿ ವಾಸಿಸುವುದು. ಪೂರ್ವದಲ್ಲಿ ಕೃತಯುಗದಲ್ಲಿ ಶುಂಭ ನಿಶುಂಭ ರಾಕ್ಷಸರನ್ನು ಮಹಿಷಾಸುರನನ್ನು ಯಾವ ದೇವಿ ಸಂಹರಿಸಿದಳು? ತ್ರೇತಾಯುಗದಲ್ಲಿ ಭುಜಬಲದಿಂದ ಗರ್ವಿಸಿದ ದುಷ್ಟರಾಜ ಸಮೂಹವನ್ನು ಸಂಹರಿಸಿದ ಪರಶುರಾಮನಿಗೆ ಯಾವ ದೇವಿ ಜನ್ಮವಿತ್ತಳು? ಲೋಕೇಶನಾದ ಕೃಷ್ಣನೊಂದಿಗೆ ಯಶೋದೆಯ ಗರ್ಭದಲ್ಲಿ ಜನಿಸಿ ಕಂಸಾದಿಗಳನ್ನು ಸಂಹರಿಸಲು ಯಾವ ದೇವಿ ಕಾರಣವಾದಳು? ಆ ದೇವಿಯೇ ಕುಸುಮ ಶೆಟ್ಟಿ ಎಂಬ ಹೆಸರುಳ್ಳ ವೈಶ್ಯೋತ್ತಮನ ಮನೆಯಲ್ಲಿ ಜನಿಸಿ ವಾಸವಿ ಎಂಬ ಹೆಸರಿನಿಂದ ವಿಷ್ಣುವರ್ಧನನೆಂಬ ರಾಜನನ್ನು ತನ್ನ ಕುಲ ಸಂರಕ್ಷಣೆಗಾಗಿ ಸಂಹರಿಸಿ ಬಂಧುಗಳಿಂದ ಕೂಡಿ ಚಿರವಾಗಿ ಕೈಲಾಸದಲ್ಲಿ ವಾಸಿಸುವಳು. ವಾಸವಿಯ ಈ ಕಥೆಯನ್ನು ನಿಮ್ಮ ಶ್ರೇಯಸ್ಸಿಗಾಗಿ ಹೇಳುತ್ತಿದ್ದೇನೆ. ನೀವು ಶ್ರದ್ಧಾ ಭಕ್ತಿಯಿಂದ ಸಮಾಧಾನ ಚಿತ್ತರಾಗಿ ಪಾವನಕರವಾದ ಈ ಕಥೆಯನ್ನು ಕೇಳಿರಿ. ಸ್ನೇಹಿತರೆ, ಇದು ಮೊದಲನೆಯ ಭಾಗವಾಗಿದ್ದು ಮುಂದಿನ ವಿಡಿಯೋದಲ್ಲಿ ಎರಡನೇ ಭಾಗವನ್ನು ತಿಳಿಸಿಕೊಡುತ್ತೇನೆ.